ಓ ಅಪ್ಪ ಅಮ್ಮ ಇಲ್ಲಿದ್ದೀರಾ? ಹ್ಞೂ ಪ್ರೇಮ, ಬಾ ಬಾ ಕುತ್ಕೋ ಬಾ. ಏನು ಪ್ರೇಮ, ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಇನ್ನೇನಿರುತ್ತಮ್ಮ, ನನಗೆ ಇಬ್ಬರದು ಮದುವೆ ಆಗೋ ತನಕ ಸಮಾಧಾನ ಇರಲ್ಲ. ಆದಷ್ಟು ಬೇಗ ಇಬ್ಬರು ಮದುವೆ ಮಾಡಿಬಿಟ್ರೆ ನಂಗೆ ನೆಮ್ಮದಿ ನೋಡು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದೇ ಅಮ್ಮ, ಎಂಗೇಜ್ಮೆಂಟ್ ಡೇಟ್ ಏನಾದರೂ ಅಪ್ಪ ಕೇಳಿ ವಿಚಾರಿಸಿದ್ರಾ? ಏನು ಯಾವಾಗ ಒಳ್ಳೆ ದಿನ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ ಕೇಳಿ ವಿಚಾರಿಸಿದ್ರಾ? ಇಲ್ಲ ಪ್ರೇಮ. ವಿಚಾರಿಸ್ಲಿಲ್ವಾ? ಯಾಕಪ್ಪ? ಓ ನೆನೆ ಬಂದಿದ್ದು ಲೇಟ್ ಆಯಿತು ಅಂತನಾ? ಬೆಳಿಗ್ಗೆ ಆದರೂ ಒಂದು ಫೋನ್ ಮಾಡಿ ಕೇಳ್ಬೋದಿತ್ತಲ್ಲಪ್ಪ. ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಪ್ರೇಮ. ಇದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತೈತೆ ನನಗೆ. ನೋಡೋಣ ಇರು. ಸರಿ ಇಲ್ಲ ಅನಿಸ್ತಿದ್ಯಾ? ಏನು ಸರಿ ಇಲ್ಲ ಅನಿಸ್ತಿದ್ಯಪ್ಪ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಯಾವ್ದ್ರ ಬಗ್ಗೆ ಪ್ರೇಮ? ಈ ಮದುವೆ ಬಗ್ಗೆ, ಪ್ರೀತಿ ಮದುವೆ ಬಗ್ಗೆ ಮಾತಾಡ್ತಿದ್ದೀನಿ. ಅದರಲ್ಲಿ ಏನಪ್ಪ ಸರಿ ಇಲ್ಲ? ಏನು ಹೀಗೆ ಮಾತಾಡ್ತಿದ್ದೀರಾ ನೀವು? ಅಪ್ಪ, ಇಷ್ಟು ಮದುವೆ ಫಿಕ್ಸ್ ಮಾಡಿ ಇದೆಲ್ಲ ಮಾಡೋಕ್ಕೆ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಏನಾಗಿದೆ ನಿಮಗೆ? ನಿನ್ನೆ ಚೆನ್ನಾಗಿ ಹೋಗಿ ಹುಡುಗನ ಮನೆಗೆ ನೋಡ್ಕೊಂಡು ಬಂದ್ವಿ, ಎಲ್ಲ ಮಾತಾಡ್ಕೊಂಡು ಬಂದ್ವಿ, ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡೋಣ ಅಂತ ಅಲ್ಲ ನೀವೇ ಹೇಳಿದ್ದೀರಾ. ಈಗ ಸಡನ್ನಾಗಿ ಏನೇನೋ ಮಾತಾಡ್ತಿದ್ದೀರಲ್ಲ, ಏನು ಸರಿ ಇಲ್ಲ ಅನ್ನಿಸ್ತು ನಿಮಗೆ? ನಾನು ಅದನ್ನೇ ಕೇಳ್ತಿದ್ದೀನಿ ಪ್ರೇಮ. ನಿನ್ನೆ ಬಂದಾಗಲಿಂದ ಅವ್ರು ಅದನ್ನೇ ಹೇಳ್ತವ್ರೆ, ಈ ಮದುವೆ ಬೇಡ 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 ಅಂತ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ. ನಾನೇ ಇನ್ನು ಫೋನ್ ಮಾಡೋಣ ಅಂದ್ಕೊಂಡೆ, ಹೆಂಗೋ ನೀನೇ ಬಂದೆ. ಏನು ಹೇಳ್ತಿದ್ಯಮ್ಮ? ಅಪ್ಪ ನಿನ್ನೆ ಅಲ್ಲಿಗೆ ಬಂದಾಗಲಿಂದ ಮದುವೆ ಬೇಡ ಅಂತಿದ್ದಾರಾ? ಯಾಕೆ ಅಪ್ಪ, ಏನು ಹೇಳ್ತಿದ್ದೀರಾ? ಏನು ಸ್ವಲ್ಪ ಸರಿಯಾಗಿ ಹೇಳಿ ಅಪ್ಪ. ಪ್ರೇಮ, ಹೆಣ್ಮಕ್ಳನ್ನ ಒಂದು ಮನೆ ಮದುವೆ ಮಾಡ್ಕೊಡ್ಬೇಕು ಅಂದರೆ ಅಲ್ಲಿ ಎಲ್ಲ ವಿಚಾರಿಸಬೇಕಾಗುತ್ತೆ. ಸುಮ್ಮನೆ ಏನೋ ಒಂದು ಮಾಡ್ಕೊಡೋದಲ್ಲ. ಸುಮ್ಮನೆ ನೀನು ನನಗೆ ಕೋಪ ಬರ್ಸ್ಬೇಡ ನೋಡು. ಈ ಮದುವೆ ವಿಷಯದಲ್ಲಿ ನಾನು ಇನ್ನೂ ಯೋಚನೆ ಮಾಡಬೇಕು. ಈಗಲೇ ಎಂಗೇಜ್ಮೆಂಟು ಅದು ಇದು ಅಂತೆಲ್ಲ ತಲೆ ತಿನ್ಬೇಡ ನಂದ. ಅಪ್ಪ ಪ್ಲೀಸ್ ಅಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನಂಗೆ ಅರ್ಥನೇ ಆಗ್ತಿಲ್ಲ. ಅಪ್ಪ, ಪ್ರೀತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಪ್ಪ. ಅವ್ಳು ಮದುವೆಗೆ ಒಪ್ಕೊಂಡೇ ಇರಲಿಲ್ಲ, ಕಷ್ಟಪಟ್ಟು ಮದುವೆಗೆ ಒಪ್ಸಿದ್ದೀನಪ್ಪ. ಈಗ ಇಷ್ಟೆಲ್ಲ ಆದಮೇಲೆ ನೀವು ಈ ಥರ ಎಲ್ಲ ಮಾಡಿದ್ರೆ ನಾನು ಏನು ಹೇಳೋದು? ಅಪ್ಪ ಪ್ಲೀಸ್ ಅಪ್ಪ, ಪದೇ ಪದೇ ಈ ಥರ ಆದರೆ ಇದವ್ಳ ಜೀವನ ಮೇಲೆ ಪರಿಣಾಮ ಬೀರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಅಪ್ಪ. ನೋಡು, ಪ್ರೀತಿ ಮದುವೆ ಆಗದೆ ಉಳ್ಕೋತಾಳೆ ಅನ್ನೋ ಯೋಚನೆಗೆ ಅವಳನ್ನ ಹಾಳ್ಬಾವಿ ತಳ್ಳು ಅಂತ ಹೇಳ್ತೀಯ ನೀನು? ಹಾಂ, ಅವಳನ್ನ ಕಷ್ಟ ತಳ್ಳು ಅಂತ ಹೇಳ್ತಿದ್ದೀಯ ನೀನು? ಅನುಭವಿಸ್ಬೇಕಾಗಿರೋದೆಲ್ಲ ಅನುಭವಿಸ್ಬೇಕಾಗುತ್ತೆ ಆಮೇಲೆ. ಏನಪ್ಪ ಹೇಳ್ತಿದ್ದೀರಾ? ಹಾಳು ಬಾಯಿ ತಳ್ಳು ಅಂತ ಹೇಳ್ತಿದ್ದೀನಿ ನಾನು. ಅಲ್ಲಪ್ಪ, ಅವಳು ಮದುವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದು ನೀವೇ ಅಲ್ವಾ? ಅವಳು ಮದುವೆಗೆ ಒಪ್ಕೊಂಡಿಲ್ಲ ಅಂತ ಪ್ರತಿದಿನ ಯೋಚನೆ ಮಾಡ್ತಿದ್ದು ನೀವೇ ಅಲ್ವಾ? ನಿಮಗೋಸ್ಕರ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಿದ್ದೀನಿ. ಪ್ರೀತಮ್ ತುಂಬ ಒಳ್ಳೆಯವರಪ್ಪ, ಅವ್ರ ಬಗ್ಗೆ ನಿಮ್ಗೆ ಯಾಕಪ್ಪ ಅನುಮಾನ? ಇಲ್ಲ, ಪ್ರೀತಮ್ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಅವ್ರ ಮನೇಲಿ ಇರೋ ಮೇಲೆ ನನಗೆ ನಂಬಿಕೆ ಇಲ್ಲ. ಅಪ್ಪ ಪ್ಲೀಸ್, ನೀವು ಏನು ಹೇಳಬೇಕು ಅಂದ್ಕೊಂಡಿದ್ರೆ ಅದನ್ನ ಸರಿಯಾಗಿ ಹೇಳಿ. ನೋಡಮ್ಮ ಪ್ರೇಮ, ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅವ್ರ ಮನೇಲಿ ಇದ್ದಾರಲ್ಲ, ಅವ್ರ ಅತ್ತೆ ಮತ್ತು ಅವ್ರ ಅತ್ತೆ ಮಗಳು, ಅದು ನನಗೆ ಸರಿ ಅನಿಸ್ಲಿಲ್ಲ. ನಿನ್ನೆ ನಾನು ಅವ್ರ ಬಗ್ಗೆ ಎಲ್ಲ ನೋಡಿದೆ, ವಿಚಾರಿಸಿದೆ, ಅವ್ರು ಮಾತಾಡೋದೆಲ್ಲ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಇದೆಲ್ಲ ಯಾಕೋ ಸರಿ ಕಾಣಿಸ್ತಿಲ್ಲ ನನಗೆ. ನೋಡು, ಅವ್ರು ಆ ಮನೆಗೆ ಸೇರ್ಕೊಂಡಿದ್ದೆ ಪ್ರೀತಮ್ಗೆ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ. ಹೇಗಾದರೂ ಮಾಡಿ ಮದುವೆ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡು ಸೇರ್ಕೊಂಡ್ರು. ಆದರೂ ಅದೇ ಪ್ರಯತ್ನದಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ನಿನ್ನೆನೂ ನಾನು ನೋಡಿದ್ದೀನಿ, ಅದೇ ಪ್ರಯತ್ನದಲ್ಲೇ ಇದ್ದಾರೆ ಅವರು. ಹಾಂ, ಅದು ಅಷ್ಟೇ ಯಾಕೆ, ಆ ಹುಡುಗಿ ಯಾವುದೋ ಹುಡುಗನ ಜೊತೆ ಓಡೋಗೋಕೆ ಅವ್ರ ಮನೇಲಿ ಇದ್ದದ್ದು ಒಡವೆ ದುಡ್ಡು ಎಲ್ಲ ದೋಚ್ಕೊಂಡು ಹೋಗಿತ್ತಂತೆ. ಹೆಂಗೋ ಪೊಲೀಸ್ಗಳು ಸಿಕ್ಕಾಕೊಂಡಿರೋದ್ರಿಂದ ಇಷ್ಟೆಲ್ಲ ಆಯಿತು. ಈಗಲೂ ಅವ್ರನ್ನ ಅವ್ರ ಮನೇಲೆ ಇಟ್ಕೊಂಡಿದ್ದಾರೆ. ಹಾಂ, ಮುಂದಕ್ಕೆ ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು? ಅವಳ ಜೀವನ ಹಾಳಾದರೆ ನೋಡು, ಮದುವೆ ಆಗಿ ಅವಳ ಜೀವನ ಹಾಳು ಮಾಡೋದಕ್ಕಿಂತ ಅವಳು ನನ್ನ ಮನೇಲಿ ರಾಣಿ ಹಂಗೆ ಇರಲಿ. ಅಪ್ಪ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಅಪ್ಪ, ಅವ್ರ ಮದುವೆ ಮಗಳನ್ನ ಪ್ರೀತಮ್ ಕೊಟ್ಟು ಮದುವೆ ಮಾಡಬೇಕು ಅಂತಾನೆ ಮನೆಗೆ ಬಂದಿದ್ದು ಅಂತ ಗೊತ್ತು. ಬಟ್ ನಿಜ ಎಲ್ಲ ಹೇಳಿದ್ದಾರೆ ಇವರು, ಪ್ರೀತಿ ಜೊತೆ ಮದುವೆ ಫಿಕ್ಸ್ ಆಗಿದೆ, ನಾವು ಅದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳಿದಾರಪ್ಪ. ಇನ್ನೇನಪ್ಪ, ಈಗ ಹುಡುಗಿ ಮನೆಗೆ ನೋಡ್ಕೊಬರಕ್ಕೆ ಹೋಗಿದ್ದಾಗಲೂ ನಾವು ಅವರೆಲ್ಲ ಅಲ್ಲೇ ಇದ್ರಲ್ವಾ, ಅವ್ರಿಗೂ ಗೊತ್ತಿದೆ ಅಲ್ವಾ ನಾವು ಮದುವೆ ವಿಷಯದಲ್ಲಿ ಇಷ್ಟೊಂದು ಮುಂದುವರೆದಿದ್ದೀವಿ, ಇದೇ ಮದುವೆ ಆಗುತ್ತೆ ಅಂತ. ಮತ್ತು ಅವ್ರು ಯಾಕಪ್ಪ ಆ ಥರ ಯೋಚನೆ ಮಾಡ್ತಾರೆ? ನೋಡು ಪ್ರೇಮ, ಅವ್ರ ಬುದ್ಧಿ ನಿನಗೆ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಮನ್ಸು ತುಂಬ ಬರೀ ಕೆಟ್ಟ ಉದ್ದೇಶನ ತುಂಬಿಕೊಂಡಿದ್ದಾರೆ. ಅವ್ರು ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಮಗಳ ಜೀವನನ ಅವರು ಕೊಟ್ಟು ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅಪ್ಪ ಹಾಗಲ್ಲ ಅಪ್ಪ, ಇದ್ರ ಬಗ್ಗೆ ಬೇಕಾದ್ರೆ ಪ್ರೀತಮ್ ಹತ್ರ ಮಾತಾಡೋಣ. ನೋಡಿ ಅಪ್ಪ, ಯಾರ್ದೋ ವಿಷಯಕ್ಕೆ ಇವರಿಬ್ಬರನ್ನ ದೂರ ಮಾಡೋದು ಸರಿಯಲ್ಲಪ್ಪ. ಪ್ಲೀಸ್ ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ ಅಪ್ಪ. ಇಲ್ಲ ಪ್ರೇಮ, ಇದ್ರಲ್ಲಿ ನಂದು ಒಪ್ಪಿಗೆ ಇಲ್ಲ. ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು. ಈಗಲೇ ಎಂಗೇಜ್ಮೆಂಟು ಅದು ಇದು ಅಂತ ಸುಮ್ಮನೆ ನನ್ನ ತಲೆ ತಿನ್ಬೇಡ. ನನಗೆ ಇದ್ರಿಗೆ ಯಾವುದೇ ಥರ ಒಪ್ಪಿಗೆ ಇಲ್ಲ. ನೋಡೋಣ ಆಮೇಲೆ. ಅಪ್ಪ ಅಪ್ಪ, ಛೇ, ಈ ಅಪ್ಪಂಗೆ ಏನಾಗಿದೆ? ಈಗಲಾದರೂ ನಂದು ಶ್ರೀಕಾಂತ್ ಮದುವೆ ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರೆ ಮತ್ತೆ ಅಕ್ಕನ ಮದುವೆ ಕೊಕ್ಕೆ ಹಾಕ್ತಿದ್ದಾರೆ. ಏನು ಹಾಕ್ತಿದೆಯೋ ಇಲ್ಲಿ? ಛೇ. ಪ್ರೀತಿ ಪ್ರೀತಿ, ಅಪ್ಪನ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ. ನಾನಿದ್ದೀನೆಲ್ಲ ಸರಿ ಮಾಡ್ತೀನಿ. ನೋಡು, ನೀನು ಬೇಜಾರು ಮಾಡ್ಕೋಬೇಡ ಪ್ರೀತಿ. ಏನಕ್ಕ, ಏನು ಬೇಜಾರು ಮಾಡ್ಕೋಬೇಡ ಅಂದರೆ ಏನಕ್ಕ ಅರ್ಥ? ಬೇಜಾರು ಮಾಡ್ಕೊಳ್ದೆ ನಾನೇನು ಮನುಷ್ಯಲ್ವಾ? ನನಗೇನು ಭಾವನೆಗಳೇ ಇಲ್ವಾ? ನನ್ನ ಮನಸ್ಸಿಗೆ ಫೀಲಿಂಗ್ಸ್ಗೆ ಬೆಲೆನೇ ಇಲ್ವಾ? ಯಾಕೆ ಹಿಂಗೆಲ್ಲ ಸೇರಿ ನನಗೆ ಹಿಂಸೆ ಕೊಡ್ತಿದ್ದೀರಾ? ಮದುವೆ ಬೇಡ 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 ಅಂತ ಎಷ್ಟು ಹಿಂದೆ ಹೋದಿದ್ರು, ಹಿಂದೆ ಬಂದು ಮದುವೆ ಮಾಡ್ಕೊತೀರಾ. ಮದುವೆ ಮಾಡೋಕ್ಕೆ ಅಂತ ಹೊರಡ್ತೀರಾ, ಮತ್ತೆ ಇದೇ ಪರಿಸ್ಥಿತಿ. ನನ್ನ ಜೀವನದ ಜೊತೆ ಆಟ ಆಡ್ತಿದ್ದೀರಾ ನೀವೆಲ್ಲ. ಪ್ರೀತಿ ಪ್ಲೀಸ್ ಪ್ರೀತಿ,
ಈ ಥರ ಎಲ್ಲ ಮಾತಾಡಬೇಡ ನೀನು. ನಂಗೆ ತುಂಬ ಬೇಜಾರಾಗುತ್ತೆ. ನಿನ್ನ ಜೀವನ ಜೊತೆ ಆಟ ಆಡೋಷ್ಟು ಕ್ರೂರಿನ ನಾನು? ಹೇಳು, ಏನಂತ ಹೇಳಕ್ಕ, ಏನಂತ ಹೇಳು ಅಕ್ಕ ಪ್ಲೀಸ್. ನಾನೇನಾದರೂ ಪ್ರೀತಮ್ ಜೊತೆ ಮದುವೆ ಮಾಡಲಿಲ್ಲ ಅಂದರೆ ನಾನು ಬದುಕೇ ಇರೋದಿಲ್ಲ. ನಾನು ಬದುಕಿದ್ರೆ ತಾನೇ ನೀವು ಈ ಮದುವೆ ಅಲ್ಲ ಇನ್ನೊಂದು ಮದುವೆ, ಈ ಹುಡುಗ ಅಲ್ಲ ಇನ್ನೊಂದು ಹುಡುಗ ಅಂತ ಹುಡ್ಕೋಕ್ಕೆ. ಹಾಂ, ಬರೆದು ಇಟ್ಕೊಬೇಡು. ನಿನ್ನ ತಂಗಿ ಮದುವೆ ಪ್ರೀತಮ್ ಜೊತೆ ಆಗಬೇಕು. ಅದು ಆಗಲಿಲ್ಲ ಅಂದರೆ ನನ್ನ ಹೆಣನ ನೀವೆಲ್ಲ ನೋಡೋದು. ಅದಂತೂ ನಿರ್ಧಾರ ಮಾಡ್ಕೋಬೇಡಿ. ಏನಮ್ಮ ಪ್ರೀತಿ ನೀನು ಹಿಂಗೆ ಮಾತಾಡ್ತಿದ್ಯಾ? ಹಾಂ, ನಾವೆಲ್ಲ ನಿನ್ನ ಮದುವೆ ಬೇಡ ಅಂತ ಹೇಳ್ತಿದ್ದೀವ? ನಾವೆಲ್ಲ ನಿನ್ನ ಮದುವೆ ಮಾಡಬೇಕು ಅಂತಾನೆ ಅಲ್ವಾ ಇಷ್ಟೆಲ್ಲ ಕಷ್ಟಪಡ್ತಿರೋದು? ಹೇಳು, ಯೋಚನೆ ಮಾಡು. ಆದರೆ ನಿಮ್ಮಪ್ಪ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಿನಗೆ ಅರ್ಥ ಆಗ್ತಿದೆ. ಎಲ್ಲಿ ನನ್ನ ಮಗಳಿಗೆ ಅವರಿಂದ ತೊಂದರೆ ಆಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮಪ್ಪ ಏನು ನಿನ್ನ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡ್ತಿಲ್ಲಮ್ಮ. ಅಮ್ಮ ಯಾವಾಗಲೂ ಏನೋ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ನಡಿಬೇಕಾಗಿರೋದನ್ನು ನಿಲ್ಲಿಸಿದ್ರೆ ಸರಿನಮ್ಮ? ಹೇಳು, ಅವ್ರು ಏನು ಉದ್ದೇಶ ಇಟ್ಕೊಂಡು ಆ ಮನೆಗೆ ಬಂದಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಸರಿನೋ ತಪ್ಪೋ, ಆ ಮುಂದೆ ಏನಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಆದರೆ ಏನೋ ಆಗುತ್ತೆ ಅಂತ ನಾವೇ ಯೋಚನೆ ಮಾಡಿಕೊಂಡು ಈಗ ಆಗಬೇಕಾಗಿರೋ ಮದುವೆ ನಿಲ್ಲಿಸೋದು ಸರಿನಾ? ಹೇಳಮ್ಮ. ನನಗೂ ಅರ್ಥ ಆಗುತ್ತೆ ಮಗಳೇ. ನಿಮ್ಮ ಅಪ್ಪನ ಜೊತೆ ನಿನ್ನೆಯಿಂದ ನಾನು ಮಾತಾಡ್ತಾನೆ ಇದ್ದೀನಿ. ಆದರೆ ಅವ್ರು ಯಾವುದಕ್ಕೂ ಒಪ್ಕೋತಲ್ಲ. ನಾನು ಏನು ಮಾಡಲಿ ನೋಡು, ಅವ್ರು ಸ್ವಲ್ಪ ದಿನ ಟೈಮ್ ಕೊಡಮ್ಮ, ಅವರೇ ಅರ್ಥ ಮಾಡ್ಕೋತಾರೆ. ಬಂಗಾರಿ, ನೀನು ಈ ಥರ ಎಲ್ಲ ಮಾತಾಡಬೇಡ ಕಣೆ ಪ್ರೀತಿ. ಹೌದು ಪ್ರೀತಿ, ನೋಡು, ನಾನು ನಿಂಗೆ ಪ್ರಾಮಿಸ್ ಮಾಡ್ತಿದ್ದೀನಿ, ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ನಿಂದು ಪ್ರೀತ ಮದುವೆ ನಡೆಯುತ್ತೆ. ನನ್ನ ಹಣೆ ಕಣೆ, ಆ ಮದುವೆ ನಡೆಯುತ್ತೆ. ನಾನು ಮದುವೆ ಮಾಡ್ತೀನಿ. ಅಪ್ಪ ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನೀನು ಮಾತ್ರ ಈ ಥರ ಮಾತಾಡಬೇಡ ಕಣೆ ಪ್ಲೀಸ್. ನನಗೆ ಪ್ರಾಮಿಸ್ ಮಾಡು, ಯಾರು ಒಪ್ಪಲಿ ಯಾರು ಬಿಡಲಿ, ನೀವು ನನ್ನ ಪ್ರೀತ ಮದುವೆ ಮಾಡೇ ಮಾಡ್ತೀನಿ ಅಂತ ನನಗೆ ಮಾತು ಕೊಡು. ಆವಾಗಲೇ ನಾನು ನೆಮ್ಮದಿಯಾಗಿರೋದು, ಜೀವಂತವಾಗಿರೋದು. ಅಯ್ಯೋ ಪಾಪ ಪ್ರೇಮಕ್ಕ ಯಾವ ಕಡೆಗೆ ಅಂತ ಸಾಯ್ತಾಳ. ಈ ಕಡೆ ಅಪ್ಪನೂ ಬಿಡಂಗಿಲ್ಲ, ಈ ಕಡೆ ಇವಳ ಮಾತನ್ನು ಮೀರಂಗಿಲ್ಲ, ಇನ್ನೊಂದು ಕಡೆ ನಾನು. ಛೇ, ನಮ್ಮ ಅಕ್ಕಂಗೆ ತುಂಬ ಕಷ್ಟ ಆಗ್ತಿದೆ. ಯಾಕಕ್ಕ, ಯಾಕೆ ಸುಮ್ಮನೆ ಕುತ್ಕೊಬಿಟ್ಟೆ? ಓ, ಮಾತು ಕೊಡೋಕ್ಕಾಗಲ್ಲ ಅಲ್ಲ ನಿನಗೆ? ಯಾಕೆ ಅಂದರೆ ನೀನು ನಿಮ್ಮ ಅಪ್ಪನ ಮಗಳಲ್ವಾ? ನಿಮ್ಮಪ್ಪ ಹೇಳ್ದಾಗೆ ನೀನು ಕೇಳೋದು. ಈಗ ನನಗೆ ಬರೀ ಆಶ್ವಾಸನೆ ಕೊಡೋಕೆ ಬಂದಿದ್ಯಾ? ನನ್ನ ಸಮಾಧಾನ ಮಾಡೋಕ್ಕೆ ಬಂದಿದ್ಯಾ ಅಷ್ಟೇ ತಾನೇ? ಇಲ್ಲ ಪ್ರೀತಿ, ಇಲ್ಲ, ನಾನು ಹೇಳ್ತಿರೋ ಸತ್ಯನೇ. ನಿಜವಾಗ್ಲೂ ನಿಂದು ಪ್ರೀತ ಮದುವೆ ನಾನು ಮಾಡಿಸ್ತೀನಿ. ಯಾರು ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಯಾರು ಒಪ್ಪಿದ್ರು ಯಾರು ಬಿಟ್ಟರು ನಿನ್ನ ಪ್ರೀತ ಮದುವೆ ನಾನು ಮಾಡಿಸ್ತೀನಿ. ನಾನು ಹೇಳ್ತಾ ಇದ್ದೀನಿ ಕೇಳಕ್ಕ. ನೀನು ಮಾತು ಕೊಟ್ಟು ಮಾತು ತಪ್ಪಿದ್ರೆ ಆವತ್ತೇ ನೀನು ನನ್ನ ಹೆಣ ನೋಡಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.